ಬಂತು ಟೈಪ್ 5 ಡಯಾಬಿಟೀಸ್. ತೆಳ್ಳಗಿದ್ರೂ ಬರುತ್ತೆ ಸಕ್ಕರೆ ಕಾಯಿಲೆ. 2.5 ಕೋಟಿ ದೇಹಗಳಿಗೆ ಲಗ್ಗೆ. ನಮಸ್ಕಾರ ಸ್ನೇಹಿತರೆ. ಡಯಾಬಿಟೀಸ್, ಸಕ್ಕರೆ ಕಾಯಿಲೆ, ಮಧುಮೇಹ ಸದ್ಯಕ್ಕೆ ಭಾರತೀಯರನ್ನ ಕಾಡ್ತಾ ಇರೋ ಅತಿ ದೊಡ್ಡ ಕಾಯಿಲೆ ಇದು. ಆದ್ರೆ ಇದುವರೆಗೆ ಸಿಕ್ಕಾಪಟ್ಟೆ ಸ್ವೀಟ್ ತಿಂದು, ಸಿಹಿ ಪದಾರ್ಥ ತಿಂದು, ಸಕ್ಕರೆ ತಿಂದು, ಕೆಟ್ಟ ಲೈಫ್ ಸ್ಟೈಲ್ ನಿಂದ ಡಯಾಬಿಟೀಸ್ ಬರೋದನ್ನ ನೋಡಿರ್ತೀರಾ. ಹುಟ್ಟಿನಿಂದಲೇ ಆನುವಂಶಿಕವಾಗಿ ಮಕ್ಕಳಿಗೂ ಬರೋ ಡಯಾಬಿಟೀಸ್ ನೋಡಿರ್ತೀರಾ. ಟೈಪ್ 1 ಡಯಾಬಿಟೀಸ್. ಆದ್ರೆ ಸಿಹಿಯನ್ನೂ ತಿಂದೆ, ಸ್ವೀಟೇ ತಿನ್ನಲ್ಲ, ತಂದೆ ತಾಯಿನೂ ಹೆಲ್ದಿ, ಒಬೆಸಿಟಿ ಸಮಸ್ಯೆ ಇಲ್ವೇ ಇಲ್ಲ, ತೆಳ್ಳಗೆ ಫಿಟ್ ಆಗಿದ್ದಾರೆ, ಆದರೂ ಡಯಾಬಿಟೀಸ್ ಬರೋದನ್ನ ಕೇಳಿದ್ದೀರ ನೀವು. ಆ ರೀತಿಯ ಡಯಾಬಿಟೀಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಟೈಪ್ 1 ಅಲ್ಲ, ಟೈಪ್ 2 ಅಲ್ಲ, ಟೈಪ್ 5 ಡಯಾಬಿಟೀಸ್ ಅನ್ನ ಅಂತಾರಾಷ್ಟ್ರೀಯ ಡಯಾಬಿಟೀಸ್ ಒಕ್ಕೂಟ ಅಧಿಕೃತವಾಗಿ ರೆಕಗ್ನೈಸ್ ಕೂಡ ಮಾಡಿದೆ. ಈಗ ಆಲ್ರೆಡಿ 2.5 ಕೋಟಿ ಮಕ್ಕಳು ಹಾಗೂ ಮಧ್ಯವಯಸ್ಕರಲ್ಲಿ ಇದು ಕಾಣಿಸ್ಕೊಂಡಿದೆ. 2.5 ಕೋಟಿ. ಹಾಗಿದ್ರೆ ಏನಿದು ಟೈಪ್ 5 ಡಯಾಬಿಟೀಸ್? ಅಸಲಿಗೆ ಡಯಾಬಿಟೀಸ್ ಅಂದ್ರೆ ಏನು? ಇದರಲ್ಲಿ ಎಷ್ಟು ಟೈಪ್ಸ್ ಇದೆ? ಡಯಾಬಿಟೀಸ್ ಬರದಂತೆ ತಡೆಯೋದು ಹೇಗೆ? ಬಂದರೆ ಮ್ಯಾನೇಜ್ ಮಾಡೋದು ಹೇಗೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಪ್ರತಿಯೊಬ್ಬರಿಗೂ ತುಂಬಾ ರಿಲೆವೆಂಟ್ ಆಗಬಹುದಾದ ವರದಿ ಇದು. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಟೈಪ್ 5 ಡಯಾಬಿಟೀಸ್ ಬರೋಬ್ಬರಿ 70 ವರ್ಷಗಳಿಂದ ವೈದ್ಯ ಲೋಕ ತಪ್ಪಾಗಿ ಗ್ರಹಿಸಿ ತಪ್ಪಾಗಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದ್ದ ಹೊಸ ರೀತಿಯ ಡಯಾಬಿಟೀಸ್ ಜಾಗತಿಕವಾಗಿ ಸೌಂಡ್ ಮಾಡ್ತಾ ಇದೆ. ಟೈಪ್ 5 ಡಯಾಬಿಟೀಸ್ ಅಥವಾ ಸಿವಿಯರ್ ಇನ್ಸುಲಿನ್ ಡಿಫಿಷಿಯೆಂಟ್ ಡಯಾಬಿಟೀಸ್ SIDD ಅನ್ನ ಇಂಟರ್ನ್ಯಾಷನಲ್ ಡಯಾಬಿಟೀಸ್ ಫೆಡರೇಷನ್ ಅಧಿಕೃತವಾಗಿ ರೆಕಗ್ನೈಸ್ ಮಾಡಿದೆ. ಜಾಗತಿಕವಾಗಿ ಆಲ್ಮೋಸ್ಟ್ 2.5 ಕೋಟಿ ಮಕ್ಕಳು ಹಾಗೂ ಟೀನೇಜರ್ಗಳಿಗೆ ಈ ಡಯಾಬಿಟೀಸ್ ಇದೆ. ಆದರೆ ಇಷ್ಟು ಕೇಸ್ಗಳನ್ನು ಇದುವರೆಗೆ ಟೈಪ್ 1 ಹಾಗೂ ಟೈಪ್ 2 ಡಯಾಬಿಟೀಸ್ ಅಂತಲೇ ನೋಡಲಾಗ್ತಾ ಇತ್ತು. ಆ ಡಯಾಬಿಟೀಸ್ಗಳಿಗೆ ಕೊಡೋ ಟ್ರೀಟ್ಮೆಂಟೇ ಕೊಡಲಾಗ್ತಿತ್ತು. ಆದ್ರೀಗ ಇದು ಬೇರೆ ಡಯಾಬಿಟೀಸ್. ಇದು ಟೈಪ್ 1, ಟೈಪ್ 2 ತರ ಅಲ್ಲ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಆ 2 ಡಯಾಬಿಟೀಸ್ ಲೈಫ್ ಸ್ಟೈಲ್, ಒಬೆಸಿಟಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಹಾಗೂ ಪ್ಯಾಂಕ್ರಿಯಾಸ್ನಲ್ಲಿರೋ ಬೀಟಾ ಸೆಲ್ಸ್ ಅನ್ನ ದೇಹವೇ ತಿಂದು ಹಾಳು ಮಾಡುವ ಪ್ರಕ್ರಿಯೆ, ಆಟೋ ಇಮ್ಯೂನ್ ಇಶ್ಯೂ, ಅದರಿಂದ ಬರೋ ಟೈಪ್ 1 ಡಯಾಬಿಟೀಸ್. ಆ ರೀತಿದೆಲ್ಲ ಸಮಸ್ಯೆ ಇದು. ಟೈಪ್ 1 ಮತ್ತು 2 ಅಲ್ಲಿ ಆ ರೀತಿ ಎಲ್ಲ ಇರುತ್ತೆ. ಆದರೆ ಈ ಟೈಪ್ 5 ಡಯಾಬಿಟೀಸ್ ಬರೋದು ಸುದೀರ್ಘ ಅವಧಿಯ ಅಪೌಷ್ಟಿಕತೆಯಿಂದ. ಈ ಟರ್ಮ್ಗಳಿಗೆಲ್ಲ ಅರ್ಥವನ್ನ ಮುಂದೆ ಹೇಳ್ತಾ ಹೋಗ್ತೀವಿ. ಟೈಪ್ 1, ಟೈಪ್ 2 ಅಂದ್ರೇನು, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೇನು, ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಸದ್ಯಕ್ಕೆ ಅಪೌಷ್ಟಿಕತೆಯಿಂದ ಟೈಪ್ 5 ಡಯಾಬಿಟೀಸ್ ಬರ್ತಿದೆ ಅನ್ನೋದು ಸತ್ಯ. ಅದರಲ್ಲೂ ಲೋವರ್ ಹಾಗೂ ಮಿಡಲ್ ಇನ್ಕಮ್ ರಾಷ್ಟ್ರಗಳಲ್ಲೇ ಇದು ಕಂಡು ಬರ್ತಾ ಇದೆ. ಭಾರತ ಲೋವರ್ ಇನ್ಕಮ್ ಕಂಟ್ರಿನೂ ಅಲ್ಲ, ಮಿಡಲ್ ಇನ್ಕಮ್ ಕಂಟ್ರಿನೂ ಅಲ್ಲ, ಅವೆರಡರ ಮಧ್ಯದಲ್ಲಿ ಮೇಲೂ ಅಲ್ಲ ಕೆಳಗೂ ಅಲ್ಲ ಅಂತ ತೇಲಾಡ್ತಿದ್ದೇವೆ. ಜೊತೆಗೆ ಮೊದಲೇ ಜಗತ್ತಿನ ಡಯಾಬಿಟೀಸ್ ಕ್ಯಾಪಿಟಲ್. 21.2 ಕೋಟಿ ಡಯಾಬಿಟೀಸ್ ಪೇಷಂಟ್ಸ್ ಇದ್ದಾರೆ ಭಾರತದಲ್ಲಿ. 2024ರ ಜಾಗತಿಕ ಹಸಿವು ಸೂಚ್ಯಂಕದ ಪ್ರಕಾರ ಭಾರತದಲ್ಲಿ 13.7% ಮಕ್ಕಳಿಗೆ ಅಪೌಷ್ಟಿಕತೆ ಸಮಸ್ಯೆ ಬೇರೆ ಇದೆ. ಸೊ ಟೈಪ್ 5 ಡಯಾಬಿಟೀಸ್ ಬರೋ ರಿಸ್ಕ್ ಕೂಡ ಭಾರತದಲ್ಲೇ ಜಾಸ್ತಿ. ಅಂತಾರಾಷ್ಟ್ರೀಯ ಡಯಾಬಿಟೀಸ್ ಒಕ್ಕೂಟ ಕೂಡ ಏಷ್ಯಾ, ಆಫ್ರಿಕಾದಲ್ಲೇ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಅಲರ್ಟ್ ಕೊಟ್ಟಿದೆ. ಬೇರೆಲ್ಲ ರೀತಿಯ ಡಯಾಬಿಟೀಸ್ ಇರೋರಿಗೆ ಸಾಮಾನ್ಯವಾಗಿ ಒಬೆಸಿಟಿ ಇರುತ್ತೆ. ಆದರೆ ಈ ಕಾಯಿಲೆ ಬಂದವರು ದಪ್ಪ ಆಗಲ್ಲ, ಬದಲಿಗೆ ದಪ್ಪ ಆಗೋಕೆ ಪ್ರಯತ್ನ ಪಟ್ಟರೂ ಸಾಧ್ಯ ಆಗ್ತಿರೋದಿಲ್ಲ. ಬೆಳವಣಿಗೆ ಕುಂಠಿತ ಆಗುತ್ತೆ, ಸುಸ್ತು, ದಾಹ, ಅಜೀರ್ಣ ಸಮಸ್ಯೆ, ಆಗಾಗ ಇನ್ಫೆಕ್ಷನ್ಗಳಿಗೆ ತುತ್ತಾಗೋದು, ಕುತ್ತಿಗೆ ಸುತ್ತ ಕಪ್ಪು ಕಲೆ, ಎಲ್ಲಕ್ಕಿಂತ ಹೆಚ್ಚಾಗಿ ಮೆಮೊರಿ ಲಾಸ್ ಎಲ್ಲ ಆಗುತ್ತೆ. ಮೆದುಳಿನ ಜೀವಕೋಶಗಳಲ್ಲಿ ಗ್ಲೂಕೋಸ್ ಸರಿಯಾಗಿ ಬ್ರೇಕ್ ಡೌನ್ ಆಗಲ್ಲ. ಮಕ್ಕಳು ಶಿಕ್ಷಣದಲ್ಲಿ ಹಿಂದೆ ಬೀಳೋ ಸಾಧ್ಯತೆ ಕೂಡ ಇರುತ್ತೆ. ಟೀನೇಜರ್ಗಳಲ್ಲೂ ಕೂಡ ಕಾಣಿಸಿಕೊಳ್ಳೋದ್ರಿಂದ ಮುಂದೆ ವರ್ಕಿಂಗ್ ಕರಿಯರ್ಗೂ ಈ ಟೈಪ್ 5 ಡಯಾಬಿಟೀಸ್ನಿಂದ ಕಷ್ಟ ಆಗ್ಬೋದು. ಸೊ ಸ್ನೇಹಿತರೆ, ಇದು ಲೇಟೆಸ್ಟ್ ಆಗಿ ಬಂದಿರೋ ಟೈಪ್ 5 ಡಯಾಬಿಟೀಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ. ಹಾಗಿದ್ರಲ್ಲಿ ಎಷ್ಟು ಟೈಪ್ಸ್ ಇವೆ, ಏನ್ ಡಯಾಬಿಟೀಸ್ ಅಂದ್ರೆ, ಇದನ್ನ ಬ್ರೇಕ್ ಡೌನ್ ಮಾಡ್ತಾ ಹೋಗೋಣ. ಏನಿದು ಡಯಾಬಿಟೀಸ್? ಡಯಾಬಿಟೀಸ್ ಅಥವಾ ಡಯಾಬಿಟೀಸ್ ಮೆಲಿಟಸ್ ಅನ್ನೋದೊಂದು ಕ್ರಾನಿಕ್ ಮೆಟಬಾಲಿಕ್ ಡಿಸಾರ್ಡರ್, ಅಂದ್ರೆ ಸುದೀರ್ಘ ಚಯಾಪಚಯ ಅಸ್ವಸ್ಥತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಲಾಂಗ್ ಟರ್ಮ್ನಲ್ಲಿ ನಮ್ಮ ಮೆಟಬಾಲಿಸಮ್ ಮೇಲೆ, ಚಯಾಪಚಯ ಕ್ರಿಯೆ ಮೇಲೆ, ನಮ್ಮ ದೇಹ ಆಹಾರವನ್ನು ಅರಗಿಸೋ ಶಕ್ತಿ ಉತ್ಪಾದನೆ ಮಾಡೋ ಕ್ರಿಯೆ ಮೇಲೆ ಅಫೆಕ್ಟ್ ಮಾಡೋ ಸಮಸ್ಯೆ. ಡಯಾಬಿಟೀಸ್ ಬಂದ್ರೆ ನಮ್ಮ ದೇಹ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಅನ್ನ ಉತ್ಪಾದಿಸೋ ಅಥವಾ ಪರಿಣಾಮಕಾರಿಯಾಗಿ ಇನ್ಸುಲಿನ್ ಬಳಸೋ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ. ನಮ್ಮ ರಕ್ತದಲ್ಲಿರೋ ಗ್ಲೂಕೋಸ್ ಮ್ಯಾನೇಜ್ ಮಾಡೋದೇ ಇನ್ಸುಲಿನ್. ಸೊ ಇದೇ ಉತ್ಪತ್ತಿಯಾಗಲಿಲ್ಲ ಅಥವಾ ದೇಹ ಇದನ್ನು ಬಳಸ್ತಾ ಇಲ್ಲ ಅಂದರೆ ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಗ್ಲೂಕೋಸ್ ಅಂದರೆ ಶುಗರ್ ಅಂತ ಸಾಮಾನ್ಯ ಭಾಷೆಯಲ್ಲಿ. ಸೊ ಶುಗರ್ ಜಾಸ್ತಿ ಆಗುತ್ತೆ ಅಥವಾ ಕಮ್ಮಿನೂ ಆಗ್ಬೋದು. ನಾರ್ಮಲ್ ಆಗಿ ಖಾಲಿ ಹೊಟ್ಟೆಯಲ್ಲಿದ್ದಾಗ ಒಬ್ಬ ವ್ಯಕ್ತಿಯ ಗ್ಲೂಕೋಸ್ ಲೆವೆಲ್ ಅಥವಾ ಬ್ಲಡ್ ಶುಗರ್ ಲೆವೆಲ್ 70ರಿಂದ 99 mg/dL ಇರಬೇಕು. ಅಂದರೆ 100 ಮಿಲಿಗ್ರಾಮ್ ರಕ್ತದಲ್ಲಿ 70ರಿಂದ 99 ಮಿಲಿಗ್ರಾಮ್ ಸಕ್ಕರೆ ಅಂಶ ಅಂತ ಅರ್ಥ ಮಾಡ್ಕೋಬಹುದು ಸಿಂಪಲ್ ಆಗಿ. ಅದೇ ರೀತಿ ಊಟ ಮಾಡಿ 2 ಗಂಟೆ ನಂತರ ಇದನ್ನು ಪೋಸ್ಟ್ ಪ್ರ್ಯಾಂಡಿಯಲ್ ಗ್ಲೂಕೋಸ್ ಲೆವೆಲ್ ಅಂತಾರೆ. 140 mg/dL ಅಂದರೆ 140 ml/dl
ಅದಕ್ಕಿಂತ ಕಮ್ಮಿ ಇರಬೇಕು. ಸಿಂಪಲ್ ಆಗಿ ಹೇಳಬೇಕಂದ್ರೆ 140 ಒಳಗಿರಬೇಕು. ಇಷ್ಟಿಲ್ಲದೆ ಹೆಚ್ಚು ಕಮ್ಮಿ ಇದ್ದರೆ ಡಯಾಬಿಟೀಸ್ನ ಸಮಸ್ಯೆ ಶುರು ಆಗ್ತಾ ಇದೆ ಅಂತ ಅರ್ಥ. ಒಂದು ಇನ್ಸುಲಿನ್ ಸರಿಯಾಗಿ ಉತ್ಪತ್ತಿ ಆಗ್ತಾ ಇಲ್ಲ, ಅಥವಾ ಆ ಇನ್ಸುಲಿನನ್ನು ನಮ್ಮ ದೇಹ ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ ಅಂತ ಅರ್ಥ. ಒಂದೊಂದು ರೀತಿಯ ಡಯಾಬಿಟಿಸ್ನಲ್ಲಿ ಒಂದೊಂದು ಥರ ಸಮಸ್ಯೆ ಇರುತ್ತೆ. ಎಲ್ಲವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇ ನಿಮ್ಮ ಮನೆಯಲ್ಲೇ ಸಿಂಪಲ್ ಆಗಿ ನಿಮ್ಮ ಗ್ಲೂಕೋಸ್ ಲೆವೆಲ್ ಅನ್ನು ಹೇಗೆ ಚೆಕ್ ಮಾಡ್ಕೋಬಹುದು ಸೇಫ್ ಆಗಿ ಅಂತ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀವಿ. ನಮ್ಮ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಬಿಟೋ ಕಂಪನಿಯವರು 10 ಸೆಕೆಂಡ್ಗೆ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡೋ ಟಾಪ್ ರೇಟೆಡ್ ಹಾಗೂ ISO ಸರ್ಟಿಫೈಡ್ CDSCO ಸರ್ಟಿಫೈಡ್ ಗ್ಲೂಕೋಮೀಟರ್ ತಂದಿದ್ದಾರೆ. ಇದನ್ನು ನಿಮ್ಮ ಸ್ಮಾರ್ಟ್ ಫೋನ್ಗೆ ಕನೆಕ್ಟ್ ಮಾಡಿ 10 ಸೆಕೆಂಡ್ನಲ್ಲಿ ಗ್ಲೂಕೋಸ್ ಲೆವೆಲ್ ಅನ್ನು ಚೆಕ್ ಮಾಡಬಹುದು. ಬಹಳ ಸಿಂಪಲ್. ಫೋನ್ನಲ್ಲಿ ಉಚಿತವಾಗಿ ಬಿಟೋ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. ನಂತರ ಗ್ಲೂಕೋಮೀಟರ್ನ ಫೋನ್ಗೆ ಕನೆಕ್ಟ್ ಮಾಡಿ ಟೆಸ್ಟಿಂಗ್ ಸ್ಟ್ರಿಪ್ ಅನ್ನ ಗ್ಲೂಕೋಮೀಟರ್ಗೆ ಕನೆಕ್ಟ್ ಮಾಡಿದ್ರೆ ಮುಗಿತು. ಟೈಪ್ ಸಿ ಪೋರ್ಟ್ ಮೂಲಕ ಚುಚ್ಚಿದ್ರೆ ಮುಗಿತು. 10 ಸೆಕೆಂಡ್ಗೆ ನಿಮ್ಮ ರಕ್ತದ ಹಿಮೋಗ್ಲೋಬಿನ್ AIC HbA1c ಆಧಾರದಲ್ಲಿ ನಿಮ್ಮ ಗ್ಲೂಕೋಸ್ ರೀಡಿಂಗ್, ಗ್ಲೂಕೋಸ್ ಲೆವೆಲ್ ಎಷ್ಟಿದೆ ಎಲ್ಲ ಮಾಹಿತಿ ಸಿಗುತ್ತೆ. ಈ ರೀತಿ ಟೆಸ್ಟ್ ಮಾಡೋಕೆ ಬೇಕಾದ ಟೆಸ್ಟಿಂಗ್ ಸ್ಟ್ರಿಪ್ಗಳು, ಲ್ಯಾನ್ಸೆಟ್ಗಳು ಎಲ್ಲ ಈ ಕಿಟ್ನಲ್ಲೇ ಇರುತ್ತೆ. ಯಾವ ಡಯಾಗ್ನೋಸ್ಟಿಕ್ ಸೆಂಟರ್ಗೂ ಹೋಗದೆ ಮನೇಲೆ ಕೂತ್ಕೊಂಡು ಗ್ಲೂಕೋಸ್ ಲೆವೆಲ್ ಅನ್ನ ಚೆಕ್ ಮಾಡ್ಕೋಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿದ್ರೆ ಇಂಪಾರ್ಟೆಂಟ್ ಫೀಚರ್ಸ್ ಏನು ಅಂದ್ರೆ ಇದಕ್ಕೆ ಯಾವುದೇ ಸೆಲ್ ಹಾಕಬೇಕು, ರೀಚಾರ್ಜ್ ಮಾಡಬೇಕು ಅಂತ ಇಲ್ಲ. ಜೊತೆಗೆ ರೀಡಿಂಗ್ ಅನ್ನ ಬರೆದಿಟ್ಕೋಬೇಕು, ಬುಕ್ಕಲ್ಲಿ ಏನೂ ಇಲ್ಲ. ಆಪ್ ನಲ್ಲಿ ಎಲ್ಲವೂ ಕೂಡ ವೀಕ್ಲಿ, ಡೈಲಿ ಎಲ್ಲ ಚಾರ್ಟ್ ಸಮೇತ ಅಲ್ಲಿ ಬಂದ್ಬಿಡುತ್ತೆ. ಜೊತೆಗೆ ಲೈಫ್ ಟೈಮ್ ವಾರಂಟಿ ಕೂಡ ಇದೆ. ಇದು ಅಮೆಜಾನ್ ಚಾಯ್ಸ್ ಪ್ರಾಡಕ್ಟ್ ಕೂಡ ಹೌದು. ಈಗ ಅಮೆಜಾನ್ ಸಮ್ಮರ್ ಸೇಲ್ಸ್ ನಡೀತಾ ಇರೋದ್ರಿಂದ ಕೇವಲ 479 ರೂಪಾಯಿನ ಸ್ಪೆಷಲ್ ಪ್ರೈಸ್ ನಲ್ಲಿ ಬಿಟೋ ಗ್ಲೂಕೋಮೀಟರ್ ಸಿಗ್ತಾ ಇದೆ. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿ ಇದರ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಈಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಏನಿದು ಟೈಪ್ 1 ಟೈಪ್ 2 ಡಯಾಬಿಟೀಸ್? ಟೈಪ್ 1 ಡಯಾಬಿಟೀಸ್ ಸಾಮಾನ್ಯವಾಗಿ ಮಕ್ಕಳಲ್ಲಿ, ಟೀನೇಜರ್ಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಪರೂಪಕ್ಕೆ ಮಧ್ಯವಯಸ್ಕರಲ್ಲೂ ಕೂಡ ಕಾಣಿಸ್ಕೊಳ್ಬಹುದು, ಆದರೆ ಮಕ್ಕಳಲ್ಲಿ ಜಾಸ್ತಿ. ಫ್ಯಾಮಿಲಿ ಹಿಸ್ಟ್ರಿ, ಜೆನೆಟಿಕ್ ಸಮಸ್ಯೆಗಳಿಂದಲೂ ಇದು ಬರಬಹುದು. ಮಕ್ಕಳ ರೋಗ ನಿರೋಧಕ ಶಕ್ತಿ ಕೆಲವೊಮ್ಮೆ ಅವರ ಪ್ಯಾಂಕ್ರಿಯಾಸ್ ಅಥವಾ ಮೇದುಜೀರಕ ಗ್ರಂಥಿಯಲ್ಲಿರೋ ಬೀಟಾ ಜೀವಕೋಶಗಳನ್ನು ನಾಶ ಮಾಡುತ್ತೆ. ಆದರೆ ಈ ಬೀಟಾ ಜೀವಕೋಶಗಳೇ ಇನ್ಸುಲಿನ್ ಉತ್ಪತ್ತಿ ಮಾಡೋದು. ಇವೇ ಇಲ್ಲ ಅಂದರೆ ದೇಹಕ್ಕೆ ಅದು ಸಿಗಲ್ಲ. ಮಿಸ್ಟೇಕ್ ಮಾಡ್ಕೊಳ್ತವೆ. ರೋಗ ನಿರೋಧಕ ವ್ಯವಸ್ಥೆ ಇದೆಯಲ್ಲ, ಶತ್ರುಗಳ ವಿರುದ್ಧ ಫೈಟ್ ಮಾಡಬೇಕವು. ಈ ಬೀಟಾ ಸೆಲ್ಗಳನ್ನೇ ಶತ್ರು ಅಂತ ಮಿಸ್ಟೇಕ್ ಮಾಡಿಕೊಂಡು ಫೈಟ್ ಮಾಡಿ ನಾಶ ಮಾಡ್ತವೆ. ಅದರಿಂದ ಇನ್ಸುಲಿನ್ ಉತ್ಪತ್ತಿ ಆಗಲ್ಲ. ಪರಿಣಾಮ ಆ ಇನ್ಸುಲಿನ್ ಅನ್ನ ಯಾವಾಗಲೂ ಕೂಡ ಹೊರಗಿಂದ ಕೊಡ್ತಾನೆ ಇರಬೇಕಾಗತ್ತೆ. ಭಾರತದಲ್ಲಿ 1-2% ಡಯಾಬಿಟೀಸ್ ಕೇಸ್ಗಳು ಟೈಪ್ 1 ಪತ್ತೆಯಾಗ್ತವೆ. ಫೇಮಸ್ ಎಕ್ಸಾಂಪಲ್ ಯಾರು ಇದಕ್ಕೆ? ವಸೀಂ ಅಕ್ರಮ್ ಅವರು. ಈ ರೀತಿ ಸಾಕಷ್ಟು ಖ್ಯಾತನಾಮರು ಕೂಡ ಇದ್ದಾರೆ. ಏನೋ ಟೈಪ್ 2 ಡಯಾಬಿಟೀಸ್ ಬಹಳ ಕಾಮನ್ ಆಗಿ ಕಾಣಿಸೋದು ಈ ಟೈಪೇ. 95% ಡಯಾಬಿಟೀಸ್ ಕೇಸ್ಗಳು ಇದಕ್ಕೆ ಸಂಬಂಧಪಟ್ಟಿದ್ದು. ಒಂದು ಕಾಲದಲ್ಲಿ ಶ್ರೀಮಂತರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇತ್ತು. ಆಹಾರ ವ್ಯವಸ್ಥೆ ಕೆಟ್ಟೋಗ್ತಿರೋ ಈ ಕಾಲದಲ್ಲಿ ಎಲ್ರಿಗೂ ಬರ್ತಾ ಇದೆ. 25-30 ವರ್ಷದ ಏಜ್ಗೂ ಕೂಡ ಬಂದ್ಬಿಡ್ತಾ ಇದೆ. ಕೆಟ್ಟ ಫುಡ್ ಹ್ಯಾಬಿಟ್ಸ್, ಇನ್ಆಕ್ಟಿವಿಟಿ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ದೂರ ಇರೋದು, ಸುಮ್ಮನೆ ಒಂದು ಸೈಡಲ್ಲಿ ಮೂಲೆಯಲ್ಲಿ ಕೂತಿರೋದು, ಆ್ಯಕ್ಟಿವಿಟಿನೇ ಇಲ್ಲ, ಎಕ್ಸಸೈಸ್ ಇಲ್ಲ, ವಾಕಿಂಗ್ ಇಲ್ಲ, ಇವುಗಳಿಂದ ಇದೆಲ್ಲ ಕಾಂಬಿನೇಷನಿಂದ ಬರ್ತಾ ಇದೆ. ಜಾಸ್ತಿ ಸಕ್ಕರೆ ಅಂಶ, ಕಾರ್ಬೋಹೈಡ್ರೇಟ್ ಇರುವ ಆಹಾರ ತಿಂದರೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಆ ಗ್ಲೂಕೋಸ್ ಬ್ರೇಕ್ ಡೌನ್ ಮಾಡೋಕ್ಕೆ ಪ್ಯಾಂಕ್ರಿಯಾಸ್ ಜಾಸ್ತಿ ಇನ್ಸುಲಿನ್ ಬಿಡೋಕ್ಕೆ ಶುರು ಮಾಡುತ್ತೆ. ಆ ರೀತಿ ನಿರಂತರವಾಗಿ ಜಾಸ್ತಿ ಇನ್ಸುಲಿನ್ ಉತ್ಪತ್ತಿ ಮಾಡೋ ಸಂದರ್ಭ ಪ್ಯಾಂಕ್ರಿಯಾಸಿಗೆ ಬಂದರೆ ಅದು ಬೇಗ ಸುಸ್ತಾಗಿ ರಿಟೈರ್ ಆಗಿ ಇನ್ಸುಲಿನ್ ಉತ್ಪಾದನೆ ಸ್ಟಾಪ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಪರಿಣಾಮ ಟೈಪ್ 2 ಡಯಾಬಿಟೀಸ್ ಆಗ್ಬೋದು. ಅಥವಾ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇದ್ರೂ ಒಬೆಸಿಟಿ, ಇನ್ಆಕ್ಟಿವಿಟಿಯಿಂದ ನಿಮ್ಮ ಜೀವಕೋಶಗಳು ಜಾಸ್ತಿ ಗ್ಲೂಕೋಸನ್ನು ತಗೊಳ್ಳದೇ ಇರ್ಬೋದು. ಆಗ ಆ ಗ್ಲೂಕೋಸ್ ರಕ್ತದಲ್ಲೇ ಉಳ್ಕೊಂಡು ಡಯಾಬಿಟಿಸ್ ಬರ್ಬೋದು. ಏನು ಟೈಪ್ 3 ಅಂತ ಯಾವುದೂ ಇಲ್ಲ. ಈಗ ಹೊಸದಾಗಿ ಕ್ಯಾಟಗರೈಸ್ ಆಗಿರೋ ಟೈಪ್ 5 ಡಯಾಬಿಟೀಸ್ನೇ ಟೈಪ್ 3 ಅಂತಲೂ ಕರೀತಾರೆ. ಮೂರನೇದು ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಥವಾ GDM ಅಂದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮಹಿಳೆಯರಲ್ಲಿ ಬಂದು ಹೋಗ್ಬಿಡುತ್ತೆ. ಇದು 3ನೇ ತಿಂಗಳ ನಂತರ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಇದು ಸಾಮಾನ್ಯವಾಗಿ ಟೆಂಪ್ರರಿ ಡಯಾಬಿಟೀಸ್. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮಹಿಳೆಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಬಂದು ಹೋಗುತ್ತೆ. ಆದರೆ GDM ಕಾಣಿಸಿಕೊಳ್ಳುವ 50% ಮಹಿಳೆಯರಲ್ಲಿ, 50% ಮಹಿಳೆಯರಲ್ಲಿ ಮುಂದಿನ 10 ವರ್ಷಗಳಲ್ಲಿ ಟೈಪ್ 2 ಡಯಾಬಿಟಿಸ್ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ. ಹಾಗಾಗಿ ದಯವಿಟ್ಟು ಅಂಥ ಮಹಿಳೆಯರು ಕೇರ್ಫುಲ್ ಆಗಿರಿ. ನೀವು ನೋಡ್ತಿರೋರು ಪುರುಷರೇ ಆಗಿದ್ರು ಕೂಡ ನಿಮ್ಮ ಪತ್ನಿಗೋ, ಅಕ್ಕಂಗೋ, ಯಾರಿಗೇ ಆಗಿರಲಿ, ಅವ್ರು ಪ್ರೆಗ್ನೆನ್ಸಿಲಿರ್ತಾ ಬಂದಿತ್ತಾ ಅಂತ ಕೇಳಿ, ಹುಷಾರಾಗಿರೋ ಕೇಳಿ, ಲೈಫ್ ಸ್ಟೈಲ್ ಕೂಡಲೇ ಚೇಂಜ್ ಮಾಡ್ಕೊಳ್ಳೋಕೆ ಹೇಳಿ. ಏನೋ 4ನೇದು ಜೆನೆಟಿಕ್ ಅಥವಾ ಮೋನೋಜೆನಿಕ್ ಡಯಾಬಿಟಿಸ್ ಅಥವಾ ಮೆಚೂರ್ಡ್ ಆನ್ಸೆಟ್ ಡಯಾಬಿಟಿಸ್ ಆಫ್ ದಿ ಯಂಗ್, MODY ಅಂತಲೂ ಕೂಡ ಕರೀತಾರೆ. ಹೆಸರೇ ಹೇಳೋ ಥರ ಅನುವಂಶೀಯವಾಗಿ ಬರುತ್ತೆ. ಇದು ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿಗೆ ಕಾರಣವಾಗಿರೋ ಒಂದು ಜೀನ್ ಸಮಸ್ಯೆಯಿಂದ
MODY ಬರ್ಬೋದು. ಜೆನೆಟಿಕ್ ಟೆಸ್ಟ್ ಮಾಡಿಸ್ಲಿಲ್ಲ ಅಂದರೆ ಇದಿರೋದು ಗೊತ್ತಾಗೋದೇ ಇಲ್ಲ. ಇದರ ಟ್ರೀಟ್ಮೆಂಟ್ಗೂ ಜಾಸ್ತಿ ಇನ್ಸುಲಿನ್ ಬಳಸಲ್ಲ. ಸಲ್ಫೋನೈಲುರಿಯಾಸ್ ಅನ್ನೋ ಮೆಡಿಸಿನ್ ಯೂಸ್ ಮಾಡ್ತಾರೆ. ಇನ್ನು ಕೊನೆಯದು ಟೈಪ್ 5 ಡಯಾಬಿಟೀಸ್. ಆಗಲೇ ಹೇಳಿದ ಹಾಗೆ ಮ್ಯಾಲ್ನ್ಯೂಟ್ರಿಷನ್ ಅಥವಾ ಅಪೌಷ್ಟಿಕತೆಯಿಂದ ಬರುತ್ತೆ. ಮೆದುಳಿನ ಜೀವಕೋಶಗಳಲ್ಲಿ ಗ್ಲೂಕೋಸ್ ಮೆಟಬಾಲಿಸಮ್ ಕಮ್ಮಿ ಆಗುತ್ತೆ. ಹಾಗಿದ್ರೆ ಡಯಾಬಿಟೀಸ್ ಅನ್ನ ತಡೆಗಟ್ಟೋದು ಹೇಗೆ? ಜೆನೆಟಿಕ್ ಸಮಸ್ಯೆಯಿಂದ ಬಂದರೆ ತಡೆಯೋದು ಕಷ್ಟ. ಆದರೆ 95% ಕೇಸ್ ಬರ್ತಿರೋದು ಲೈಫ್ ಸ್ಟೈಲ್ನಿಂದ. ಅವುಗಳನ್ನ ತಡೆಗಟ್ಟೋದು ಹೇಗೆ? 4 ದಾರಿ ಇದೆ. ಮೊದಲನೇದು ಊಟದ ವಿಧಾನದಲ್ಲಿ ಚೇಂಜ್ ಮಾಡ್ಕೋಬೇಕು. ಶುಗರಿ ಡ್ರಿಂಕ್ಸ್ ಅಂದರೆ ಸಾಫ್ಟ್ ಡ್ರಿಂಕ್ಸ್, ಕೂಲ್ ಡ್ರಿಂಕ್ಸ್ ಎಲ್ಲ ಕಮ್ಮಿ ಮಾಡಬೇಕು. ಪ್ರೊಸೆಸ್ಡ್ ಫುಡ್ ಅಂದರೆ ಮನೆ ಊಟವಲ್ಲದ ಆಹಾರ ಯಾವುದೇ ಇದ್ರೂ ಕೂಡ ಕಮ್ಮಿ ಮಾಡಬೇಕು. ರೈಸ್ ಕಮ್ಮಿ ಮಾಡಿ ಸೊಪ್ಪು, ತರಕಾರಿ, ಕಾಳು ಜಾಸ್ತಿ ತಿನ್ನಬೇಕು. ಎರಡನೇದು ಫಿಸಿಕಲ್ ಆ್ಯಕ್ಟಿವಿಟಿ. ದಿನಕ್ಕೆ ಅರ್ಧ ಮುಕ್ಕಾಲು ಗಂಟೆ ಯಾವುದಾದ್ರೂ ರೀತಿ ವ್ಯಾಯಾಮ, ದೇಹಕ್ಕೆ ಆ್ಯಕ್ಟಿವಿಟಿ ಕೊಟ್ಟರೆ ಟೈಪ್ 2 ಡಯಾಬಿಟಿಸ್ ರಿಸ್ಕ್ 50% ಕಮ್ಮಿ ಆಗುತ್ತೆ ಅಂತ ಸಾಕಷ್ಟು ಸ್ಟಡೀಸ್ ಹೇಳ್ತವೆ. ಹಾಗಂತ ಇದನ್ನು ಯಾವ ಸ್ಟಡಿನೂ ಹೇಳಬೇಕಂತೇನಿಲ್ಲ ಸ್ನೇಹಿತರೆ. ಸಿಂಪಲ್ ಆಗಿ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರೆ ಆಯಿತು. ಎಣ್ಣೆಲಿ ಕರೆದಿರೋದನ್ನು ತಿನ್ನಬಾರ್ದು, ಸಕ್ಕರೆ ಅಂಶ ಇರೋದನ್ನು ತಿನ್ನಬಾರ್ದು. ಜೊತೆಗೆ ಸೊಪ್ಪು, ತರಕಾರಿ, ಮೀಟ್ ತಿಂದರೂ ಕೂಡ ಜಾಸ್ತಿ ಆಯಿಲಿ ಇಲ್ಲದೆ ಇರೋ ಸ್ಕಿನ್ಲೆಸ್ ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಆ ಥರದ್ದು ತಿನ್ನಬೇಕು. ಮಟನ್ನು ಅಥವಾ ಪೋರ್ಕು ಅಥವಾ ಯಾವುದಾದ್ರು ಜಾಸ್ತಿ ಫ್ಯಾಟ್ ಇರುವಂಥ ಮೀಟನ್ನು ಅವಾಯ್ಡ್ ಮಾಡಬೇಕು. ಮೊಟ್ಟೆ ಫೈನ್. ಆಮೇಲೆ ಹಾಲು ಕೂಡ ತುಂಬ ಕುಡಿಯೋ ಅಭ್ಯಾಸ ಇದ್ದರೆ ಸ್ಲಿಮ್ ಮಿಲ್ಕನ್ನು ಕುಡಿಬಹುದು. ಜೊತೆಗೆ ಆ್ಯಕ್ಟಿವ್ ಆಗಿರಬೇಕು. ವಾಕಿಂಗು, ಎಕ್ಸಸೈಸಸ್ ಡೈಲಿ 3/4 ಗಂಟೆಯಿಂದ 1-1.5 ಗಂಟೆ ತನಕ ಕೂಡ ಮಾಡಬಹುದು. ನೀವು ನಿಮ್ಮ ಸಾಮರ್ಥ್ಯ ಮತ್ತು ಅವೈಲೇಬಿಲಿಟಿ, ಟೈಮ್ನ ಲಭ್ಯತೆಗೆ ಸಂಬಂಧಪಟ್ಟಂತೆ ನೋಡಿಕೊಂಡು ನೀವು ಅದನ್ನು ಪ್ಲಾನ್ ಮಾಡ್ಕೋಬೋದು. ಸೊ ಈ ರೀತಿ ಎಲ್ಲ ಮಾಡೋ ಮೂಲಕ ಡಯಾಬಿಟಿಸ್ ಬರ್ದಿರೋ ಥರ ನೀವು ಪ್ರಯತ್ನವನ್ನು ಪಡ್ಬೋದು. ಟೈಪ್ 2 ಬರ್ದಿರೋ ಥರ ಪ್ರಯತ್ನವನ್ನು ಪಡ್ಬೋದು. ಒಂದು ವೇಳೆ ಈಗ ಆಲ್ರೆಡಿ ಆಗಿದೆ ಅಂದಿದ್ರು ಕೂಡ ಅದನ್ನು ಕಂಟ್ರೋಲ್ನಲ್ಲಿ ಇಡೋಕೆ ಫಿಸಿಕಲ್ ಆ್ಯಕ್ಟಿವಿಟಿ, ಒಳ್ಳೆ ಡಯಟ್ ಇಂಪಾರ್ಟೆಂಟ್. ಜಾಸ್ತಿ ನಾರಿನ ಅಂಶ ಇರೋ ಆಹಾರ, ಮೇಲೆ ಹೇಳಿದ ಹಾಗೆ ಒಂದು ಹೆಲ್ದಿ ಡಯಟನ್ನು ಪ್ಲಾನ್ ಮಾಡ್ಕೋಬೇಕು. ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು. ಇಲ್ಲದ್ರೆ ಹೈಪೋಗ್ಲೈಸೀಮಿಯಾ ಅಥವಾ ಲೋ ಬ್ಲಡ್ ಶುಗರ್ ಕೂಡ ಆಗ್ಬೋದು. ಜೊತೆಗೆ ನಿದ್ದೆ ಬಹಳ ಮುಖ್ಯ. ಯಾಕಂದರೆ ನಿದ್ದೆ ಇಲ್ಲ ಅಂದರೆ ಕಾರ್ಟಿಸೋಲ್ ಹಾರ್ಮೋನ್ ಸ್ಪೈಕ್ ಆಗುತ್ತೆ. ಕಾರ್ಟಿಸೋಲ್ ಸ್ಪೈಕ್ ಆದರೆ ಇನ್ಸುಲಿನ್ ಸೆನ್ಸಿಟಿವಿಟಿ ಹಾಳಾಗುತ್ತೆ. ಆಗಾಗ ಶುಗರ್ ಲೆವೆಲ್ ಚೆಕ್ ಮಾಡೋದು ಮರಿಬೇಡಿ. ಟೈಮ್ ಇಲ್ಲ ಅಂತ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಒಂದೊಂದು ರೇಂಜಿನ ಶುಗರ್ ಲೆವೆಲ್ಗೆ ಒಂದೊಂದು ರೀತಿಯ ಮೆಡಿಕೇಷನ್ ಇರುತ್ತೆ. ಚೇಂಜ್ ಮಾಡಬೇಕಾಗಿರುತ್ತೆ. ಕರೆಕ್ಟಾಗಿ ಫಾಲೋ ಅಪ್ ಮಾಡಿ ನಿಮ್ಮ ಈ ಡಯಾಬಿಟಿಕ್ ಕಂಡೀಷನ್ ಯಾವ ಥರದಲ್ಲಿದೆ, ಯಾವ ಹಂತದಲ್ಲಿದೆ ಅನ್ನೋದನ್ನು. ಅದರಲ್ಲೂ ಟೈಪ್ 1 ಇದ್ರಂತೂ ದಿನಕ್ಕೆ 3-4 ಸಲ ಚೆಕ್ ಮಾಡಿಕೊಳ್ಳೇಬೇಕಾಗತ್ತೆ. ಗಮನ ಕೊಡಲೇಬೇಕಾಗತ್ತೆ. ಹೆಲ್ದಿ ಲೈಫ್ ಸ್ಟೈಲ್ ರೂಢಿಸ್ಕೊಳ್ಳೇಬೇಕಾಗತ್ತೆ. ಕರೆಕ್ಟಾಗಿ ಆಹಾರದ ಇಂಟೇಕಿಗೆ ತಕ್ಕ ಹಾಗೆ ಇನ್ಸುಲಿನ್ನ ಬಾಡಿಗೆ ನೀವು ಔಟ್ಸೈಡಿಂದ ಇಂಜೆಕ್ಟ್ ಮಾಡಿ ಕೊಡಲೇಬೇಕಾಗತ್ತೆ. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ವೈದ್ಯರ ಸಲಹೆಯನ್ನು ನೀವು ಫಾಲೋ ಮಾಡಿ. ಶುಗರ್ ಲೆವೆಲ್ ಚೆಕ್ ಮಾಡೋದಂತೂ ಈಗ ಬಹಳ ಈಸಿ ಇದೆ. ಆಗಲೇ ಹೇಳಿದ ಹಾಗೆ ಗ್ಲೂಕೋಮೀಟರ್ನಲ್ಲಿ 10 ಸೆಕೆಂಡ್ನಲ್ಲೇ ಚೆಕ್ ಮಾಡ್ಬೋದು. ಮೊದಲೆಲ್ಲ ಬ್ಯಾಟ್ರಿ ಬಳಸೋ ಗ್ಲೂಕೋಮೀಟರ್ ಬರ್ತಾ ಇದ್ವು. ಆದರೆ ಇದಕ್ಕೆ ಈ ಬೀಟೋದವ್ರದಕ್ಕೆ ಬ್ಯಾಟ್ರಿ ಕೂಡ ಬೇಡ, ಫೋನ್ ಕನೆಕ್ಟ್ ಮಾಡಿದ್ರೆ ಸಾಕು. ಕೆಲವರು ಹೇಳ್ತಾರೆ ಇದು ಫೋನ್ ಕನೆಕ್ಟ್ ಮಾಡಬೇಕಾಗಿರೋದ್ರಿಂದ ವಯಸ್ಸಾದವ್ರಿಗೆ ಗೊತ್ತಾಗದೇ ಇರ್ಬೋದು ಅಂತ. ಒಂದ್ಸಲಿ ಹೇಳ್ಕೊಟ್ರೆ ಡೆಫಿನೆಟ್ಲಿ ಈಸಿಯಾಗಿ ಮಾಡ್ಬೋದು. ಇದನ್ನು ಭಾಳ ಕಷ್ಟ ಏನಿಲ್ಲ. ಯಾಕಂದರೆ ಇದು ಇನ್ನೂ ಬೆಟರ್ ಆ್ಯಕ್ಚುಲಿ. ರೀಡಿಂಗ್ ನಾನು ಬರೆದಿಟ್ಕೊಳ್ತಾ ಕೂರ್ಬೇಕಂತೇನಿಲ್ಲ. ಆ್ಯಪಲ್ಲೆಲ್ಲ ಅಲ್ಲೇ ಬಂದುಬಿಡುತ್ತೆ, ಅಲ್ಲೇ ಸ್ಟೋರ್ ಆಗುತ್ತೆ, ರೆಕಾರ್ಡ್ಸ್ ಅಲ್ಲೇ ಇರುತ್ತೆ. ಜೊತೆಗೆ ಇದು ಹಾಳಾಗಲ್ಲ. ಇದರಲ್ಲಿ ಶೆಲ್ ಹಾಕೋದಿಲ್ಲ, ರೀಚಾರ್ಜ್ ಮಾಡೋದಿಲ್ಲ, ಹಾಳಾಗಂಥದ್ದು ಏನಿಲ್ಲ. ಇದರಲ್ಲಿ ಲೈಫ್ ಟೈಮ್ ವಾರಂಟಿ ಕೂಡ ಬರುತ್ತೆ ಇದಕ್ಕೆ. ಹಾಗಾಗಿ ಸಾಕಷ್ಟು ಅಡ್ವಾಂಟೇಜಸ್ ಕೂಡ ಇದೆ. ಸೊ ಆ ಪ್ರಾಡಕ್ಟ್ನ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲೇ ಕೊಟ್ಟಿರ್ತೀವಿ. ಆಸಕ್ತರು ಚೆಕ್ ಮಾಡಿ. ಇದನ್ನು ಯೂಸ್ ಮಾಡೋಕ್ಕೆ ಡಯಾಬಿಟಿಸ್ ಇರಲೇಬೇಕು ಅಂತಿಲ್ಲ. ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಭಾಗ ಆಗಿ ಆಗಾಗ ಚೆಕ್ ಮಾಡ್ಕೊಳ್ತೀನಿ, ನಮ್ಮ ಫ್ಯಾಮಿಲಿಗೆ ಒಂದು ಇರಲಿ ಕಿಟ್ ಅನ್ನೋರು ಕೂಡ ಆರ್ಡರ್ ಮಾಡ್ಕೋಬೋದು. ಜಸ್ಟ್ 497 ರೂಪೀಸ್ಗೆ ಈಗ ಲಭ್ಯ ಇದೆ ಅಮೆಝಾನ್ನಲ್ಲಿ. ಇಲ್ಲ ಅಂದರೆ ಕೆಲವ್ರಿಗೆ ಏನಂತ ಹೇಳಿದ್ರೆ ಸರ್ಕಲ್ನಲ್ಲಿ ಗೊತ್ತಿರೋರಿಗೆ ಯಾರಿಗಾದರೂ ಅವಶ್ಯಕತೆ ಇರೋರು, ಡೈಲಿ ಚೆಕ್ ಮಾಡ್ತಿರೋರು ಇದ್ದರೆ ಅವ್ರಿಗೂ ಕೂಡ ಲಿಂಕನ್ನು ಶೇರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.